ಹಲೋ ನಮಸ್ತೆ ಎಲ್ರಿಗೂ ವಿಜಯಾಸ್ ವರ್ಡ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾನು ಬದನೆಕಾಯಿ ಎಣ್ಗಾಯಿ ರೆಸಿಪಿಯನ್ನು ತಮ್ಮೊಟ್ಟಿಗೆ ಶೇರ್ ಮಾಡ್ತಾ ಇದ್ದೀನಿ. ರುಚಿಕರವಾದಂಥ ಬದನೆಕಾಯಿ ಎಣ್ಗಾಯಿ ಹೇಗೆ ಮಾಡೋದು ಅನ್ನೋದನ್ನು ಒಂದು ಸಾರಿ ನೋಡ್ಕೊಳ್ಳಿ. ಒಂದು ಪಾನನ್ನು ಬಿಸಿಗಿಟ್ಟು ಒಂದು ಮುಷ್ಟಿಯಷ್ಟು ಶೇಂಗಾ ಬೀಜನ ನಾನು ಬಿಸಿ ಮಾಡ್ತಾ ಇದ್ದೀನಿ. ಇವು ಸ್ವಲ್ಪ ಬಿಸಿ ಆಗಬೇಕು, ಮೇಲಿನ ಸಿಪ್ಪೆ ಎಲ್ಲ ಕಪ್ಪಾಗೋ ಥರ ಫ್ರೈ ಮಾಡ್ಕೊಳ್ಳಿ. ನಂತರ ನಾನಿಲ್ಲಿ ಇದಕ್ಕೆ ಸ್ವಲ್ಪ ಒಣ ಕೊಬ್ಬರಿಯನ್ನು ತೆಳ್ಳಗೆ ಕಟ್ ಮಾಡಿ ಅದನ್ನು ಸಹ ಸೇರಿಸಿ ಅದನ್ನು ಫ್ರೈ ಮಾಡ್ತಾ ಇದ್ದೀನಿ. ಎರಡು ಸ್ವಲ್ಪ ಹೊಂಬಣ್ಣ ಬಂದ ತಕ್ಷಣ ಅವನ್ನೆರಡು ತೆಗೆದು ನಾನು ಅದೇ ಪಾನ್ಗೆ ಸ್ವಲ್ಪ ಎಳ್ಳನ್ನು ಹಾಕ್ತಿದ್ದೀನಿ. 2 ಟೇಬಲ್ ಸ್ಪೂನಷ್ಟು ಎಳ್ಳನ್ನು ಹಾಕ್ತಿದ್ದೀನಿ. ಎಳ್ಳು ಸ್ವಲ್ಪ ಚಟಪಟ ಅಂತ ಸಿಡಿಲಿ. ಅಲ್ಲಿ ತನಕ ನಾನು ಇದನ್ನು ಫ್ರೈ ಮಾಡ್ತೀನಿ. ಸ್ವಲ್ಪ ಲೋ ಫ್ಲೇಮಲ್ಲೇ ಫ್ರೈ ಮಾಡಿ ಇದನ್ನು ಸಹ ಶೇಂಗಾ ಮತ್ತು ಕೊಬ್ಬರಿ ಒಟ್ಟಿಗೆ ತೆಗೆದು ಅದೇ ಪಾನಿಗೆ ಒಂದು ದಪ್ಪ ಈರುಳ್ಳಿಯನ್ನು ದಪ್ಪ ದಪ್ಪ ಕಟ್ ಮಾಡಿ ಫ್ರೈ ಮಾಡ್ತಾ ಇದ್ದೀನಿ. ಇದು ಸ್ವಲ್ಪ ಗೋಲ್ಡ್ ಕಲರ್ ಬರೋ ತನಕ, ಹಸಿ ವಾಸನೆ ಹೋಗೋ ತನಕ ಹುರ್ಕೋತಾ ಇದ್ದೀನಿ. ಈ ರೀತಿ ಹುರಿದ್ರೆ ನಿಮಗೆ ಬದನೆಕಾಯಿ ಎಣ್ಗಾಯಲ್ಲಿ ಹಸಿ ಟೇಸ್ಟು ಸಿಗಲ್ಲ. ಇಲ್ಲಾಂದರೆ ಈರುಳ್ಳಿ ಹಸಿ ಟೇಸ್ಟು ಹಾಗೇ ಸಿಗುತ್ತೆ, ತಿನ್ನೋದಕ್ಕೆ ಅದು ಚೆನ್ನಾಗಿರಲ್ಲ. ಆದ್ದರಿಂದ ಸ್ವಲ್ಪ ಇದನ್ನು ಫ್ರೈ ಮಾಡಿ. ಮತ್ತು ಅದೇ ರೀತಿ ನಾನು 2 ಗಡ್ಡೆ ಬೆಳ್ಳುಳ್ಳಿನ ಸಿಪ್ಪೆ ತೆಗೆದು ಬೇಳೆ ಮಾಡಿಟ್ಟಿದ್ದೆ, ಅದನ್ನು ಸಹ ಇದರೊಟ್ಟಿಗೆ ಮಿಕ್ಸ್ ಮಾಡಿ ಫ್ರೈ ಮಾಡ್ತೀನಿ. ಯಾರೆಲ್ಲ ನನ್ನ ಚಾನಲನ್ನು ಹೊಸದಾಗಿ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಬೆಲ್ ಬಟನ್ ಕ್ಲಿಕ್ ಮಾಡೋದನ್ನು ಬರಿಬೇಡಿ, ಆಲ್ ಅಂತ ಬರುತ್ತೆ, ಅದನ್ನು ಸಹ ಸೆಲೆಕ್ಟ್ ಮಾಡಿ. ನಾ ಮಾಡಿ ಹಾಕುವ ವಿಡಿಯೋ ನೋಟಿಫಿಕೇಷನ್ ತಮಗೆ ಫಸ್ಟ್ ಬರುತ್ತೆ. ನನ್ನ ವಿಡಿಯೋನ ತಾವೇ ಫಸ್ಟ್ ನೋಡ್ಬೋದು ಅಂತ ಹೇಳ್ತಾ ಒಂದು ಟೊಮೊಟೊನ ಸಹ ದಪ್ಪ ಕಟ್ ಮಾಡಿ ಹಾಕಿ 1 ಟೇಬಲ್ ಸ್ಪೂನಷ್ಟು ಎಣ್ಣೆಯನ್ನು ಹಾಕಿ ಇವನ್ನೆಲ್ಲ ಹೊಂಬಣ್ಣ ಬರೋ ತನಕ ಹುರಿತಾ ಇದ್ದೀನಿ. ನೋಡಿ ಇವಾಗ ನಿಮಗೆ ಕಾಣ್ತಾ ಇದೆ ಬೆಳ್ಳುಳ್ಳಿ ಮತ್ತು ಈರುಳ್ಳಿ ಈಗ ಹೊಂಬಣ್ಣ ಬರೋ ತನಕ ಹುರಿದಿದ್ದಾಯಿತು. ಈಗ ಹುರಿದಿರೋಂಥ ಕಾಳನ್ನು ಎಳ್ಳು, ಶೇಂಗಾ, ಕೊಬ್ಬರಿ ಮತ್ತು ಟೊಮೊಟೊ, ಈರುಳ್ಳಿ ಎಲ್ಲ ಸೇರಿಸಿ ಸ್ವಲ್ಪ ನೀರನ್ನು ಹಾಕಿ ಮಿಕ್ಸಿ ಮಾಡಿಕೊಂಡು ನುಣ್ಣಗೆ ರುಬ್ಕೊಂಡು ಬಂದಿದ್ದೀನಿ. ರುಬ್ಬಿದಂಥ ಮಿಶ್ರಣನ ಒಂದು ಪಾತ್ರೆಗೆ ನಾನು ತೆಗಿತಾ ಇದ್ದೀನಿ. ಅದಕ್ಕೆ ಸ್ವಲ್ಪ ಅರಿಶಿನ ಪುಡಿ ಸೇರಿಸಿದ್ದೀನಿ, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಗುರಳ್ ಪುಡಿ, ಹಾಗೆ ಬೆಲ್ಲ ಸೇರಿಸ್ತಾ ಇದ್ದೀನಿ. ಸ್ವಲ್ಪ ಎಣ್ಣೆಯನ್ನು ಹಾಕಿ ನೀಟಾಗಿ ಕಲಿಸ್ಕೊಳ್ಳಿ. ಕಲಸಿದ್ದಾದಮೇಲೆ ಅದನ್ನು ಪಕ್ಕಕ್ಕೆ ಎತ್ತಿಡಿ. ಇದಕ್ಕೆ ಸ್ವಲ್ಪ ಹಸಿಮೆಣಸಿನ್ಕಾಯಿ ಪೇಸ್ಟನ್ನು ಮಿಕ್ಸ್ ಮಾಡಬೇಕು ಖಾರಕ್ಕೆ. ನಾನಿಲ್ಲಿ ಹಸಿಮೆಣಸಿಕಾಯನ್ನು ಮಿಕ್ಸಿ ಮಾಡಿದ್ದೀನಿ, ಅದನ್ನು ಹಾಕ್ತಿದ್ದೀನಿ. ನಂತರ ನಾನಿಲ್ಲಿ ಒಂದು ಪಾತ್ರೆಗೆ ಸ್ವಲ್ಪ ಉಪ್ಪನ್ನು ಹಾಕಿ ಕಲಸಿಟ್ಟಿದ್ದೀನಿ. ಹಾಗೆ ನಾನಿಲ್ಲಿ ಬದನೆಕಾಯಿ ಎಣ್ಗಾಯಿಯನ್ನು ತೊಗೊಂಡಿದ್ದೀನಿ. ಅದನ್ನು ಈ ರೀತಿ ಮಧ್ಯಭಾಗದಲ್ಲಿ ಸಿಪ್ಪೆ ತೆಗೆದು ತೊಗೊಂಡು ಬಂದಿದ್ದೀನಿ. ಇದನ್ನು ಈ ರೀತಿ ಮಧ್ಯಭಾಗದಲ್ಲಿ ಅರ್ಧಕ್ಕೆ ಬರೋ ಥರ ನಾನು ಒಂದು ಚಾಕುನಿಂದ ಕಟ್ ಮಾಡ್ತಿದ್ದೀನಿ. ನೋಡಿ ಅರ್ಧಕ್ಕೆ ಬಂದರೆ ಸಾಕು. ಇಷ್ಟಾದ ನಂತರ ಅವನ್ನು ಕಟ್ ಮಾಡಿದ್ದೆಲ್ಲ ಹೋಳುಗಳನ್ನು ಸಹ ನೀರಿಗೆ ಹಾಕಬೇಕು. ಇಲ್ಲಾಂದರೆ ಅವು ಕಪ್ಪಾಗಿ ಪಲ್ಯ ಗಿಂಜಾಗಿಬಿಡುತ್ತೆ, ಎಣ್ಗಾಯಿ ಗಿಂಜಾಗಿಬಿಡುತ್ತೆ. ಆದ್ದರಿಂದ ನಾನು ತುಂಬಿನ ಕಡೆನೇ ಯಾಕೆ ಕಟ್ ಮಾಡ್ತಿದ್ದೀನಿ ಅಂದರೆ ಇದು ಪಲ್ಯ ಬೇಗ ಬೇಯುತ್ತೆ. ನಾವು ಹಿಂದಿಂದ ಕಟ್ ಮಾಡಿದರೆ ತುಂಬಿನ ಕಡೆಗೆ ಗಟ್ಟಿ ಇರುತ್ತೆ, ಅದು ಬೇಗ ಬೇಯಲ್ಲ. ಆದ್ದರಿಂದ ನಾನು ತುಂಬಿನ ಕಡೆಯಿಂದ ಕಟ್ ಮಾಡಿದರೆ ಅದು 4 ಹೋಳಾಗುತ್ತಲ್ಲ, ಬೇಗ ಬೇಯುತ್ತೆ ಅನ್ನೋ ಉದ್ದೇಶದಿಂದ ನಾನು ತುಂಬಿನ ಕಡೆನೇ ಕಟ್ ಮಾಡಿ ಎಣ್ಗಾಯನ್ನು ತುಂಬ್ತಿದ್ದೀನಿ. ಈಗ ನಾನು ಮಿಶ್ರಣ ಮಾಡಿದ ಎಲ್ಲ ಪೇಸ್ಟ್ ಮಾಡಿದಂತಹ ಮಸಾಲೆ ಮಿಶ್ರಣನ ಈಗ ಎಣ್ಗಾಯಿಗೆ ತುಂಬ್ತಾ ಇದ್ದೀನಿ. ನೋಡಿ ಬದನೆಕಾಯಿಗೆ ತುಂಬ್ತಾ ಇದ್ದೀನಿ. ಇದನ್ನು ನೀವು ಅರ್ಧದಷ್ಟು ಅಷ್ಟೇ ಕಟ್ ಮಾಡ್ಕೊಳ್ಳಿ. ಪೂರ್ತಿ ಸ್ವಲ್ಪ ಹೆಚ್ಚಿಗೆ ಕಟ್ ಮಾಡಿದರೆ ಹೋಳಾಗಿಬಿಡುತ್ತೆ ತುಂಬಬೇಕಾದ್ರೆ. ಆದ್ದರಿಂದ ಅರ್ಧ ಅಷ್ಟೇ ನೀವು ಕಟ್ ಮಾಡ್ಕೊಳ್ಳಿ. ಅಷ್ಟು ನಾನು ಬದ್ನೆಕಾಯಿನ ಈ ರೀತಿ ತುಂಬಿಟ್ಟ ಮೇಲೆ ಸ್ಟವ್ ಮೇಲೆ ಒಂದು ಬಾಣಲೆಯನ್ನು ಇಟ್ಟಿದ್ದೀನಿ. ಇದಕ್ಕೆ ನಾನು ಸ್ವಲ್ಪ ಒಗ್ಗರಣೆಗೆ ಎಣ್ಣೆಯನ್ನು ಹಾಕ್ತಿದ್ದೀನಿ. 3 ರಿಂದ 4 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿದಾದಮೇಲೆ ಸಾಸಿವೆ, ಜೀರಿಗೆ ಹಾಗೆ ಕರಿಬೇವನ್ನು ಹಾಕ್ತಿದ್ದೀನಿ. ಕರಿಬೇವು ಫ್ರೈ ಆದಮೇಲೆ ನಾನು ತುಂಬಿಟ್ಟಂತಹ ಬದನೆಕಾಯಿಯನ್ನು ಸಹ ಎಣ್ಣೆಗೆ ಹಾಕಿ ಒಂದ್ಸರಿ ನೀಟಾಗಿ ಈ ರೀತಿ ಫ್ರೈ ಮಾಡಿ ಸ್ವಲ್ಪ ಎಣ್ಣೆಯಲ್ಲಿ ಬಾಡಬೇಕು ಬದನೆಕಾಯಿ. ಆ ನಂತರ ನಾನು ಅದಕ್ಕೆ ಸ್ವಲ್ಪ ನೀರನ್ನು ಇದನ್ನು ಸ್ವಲ್ಪ ಬಾಡಬೇಕಂತ ಮುಚ್ಚಳ ಮುಚ್ಚಿ 5 ನಿಮಿಷ ನೀವು ಹಾಗೆ ಬಿಡಿ ಸಣ್ಣ ಉರಿಯಲ್ಲಿ. ನೋಡಿ ಇಷ್ಟು ಚೆನ್ನಾಗಿ ಬದನೆಕಾಯಿ ಬೆಂದಿದೆ. ಈಗ ನಾವು ರುಬ್ಬಿದ ಮಿಶ್ರಣ ಸ್ವಲ್ಪ ಉಳಿದಿತ್ತು, ಅದನ್ನು ಸಹ ನೀರು ಬೆರೆಸಿ ಅದಕ್ಕೆ ಸೇರಿಸ್ತಾ ಇದ್ದೀನಿ. ಸ್ವಲ್ಪ ಹುಣಸೆ ರಸನೂ ಸಹ ಸೇರಿಸಿ ಒಂದು ಸಾರಿ ನೀಟಾಗಿ ಮಿಕ್ಸ್ ಮಾಡಿದಾದಮೇಲೆ ಇದಕ್ಕೆ ಒಂದು ಮುಚ್ಚಳನ ಮುಚ್ಚಿ ನೋಡಿ ಎಷ್ಟು ಚೆನ್ನಾಗಿ ಕಲರು ಬಂದಿದೆ. ಹಾಗೆ ಬದನೆಕಾಯಿ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಿದೆ. ಹೀಗಾದರೆ ನಿಮಗೆ ಬೇಗ ಬದನೆಕಾಯಿ ಬೆಂದ್ಬಿಡುತ್ತೆ, ಗಟ್ಟಿ ಆಗಲ್ಲ, ತುಂಬ ಸ್ಮೂತ್ ಆಗುತ್ತೆ. ನೋಡಿ ಇಷ್ಟಾದರೆ ಬದನೆಕಾಯಿ ಫ್ರೈ ರೆಡಿ ಆದಾಗೇ. ಇವತ್ತಿನ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅನ್ಕೋತೀನಿ. ನನ್ನ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡೋದನ್ನು ಮರಿಬೇಡಿ.
ಹಾಗೆ ನನ್ನ ರೆಸಿಪಿ ನೋಡಿ ನೀವು ಬದನೆಕಾಯಿ ಪಲ್ಯ ಮಾಡಿದ್ದೆ ಆದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸೋದನ್ನು ಸಹ ಮರಿಬೇಡಿ. ಉತ್ತರ ಕರ್ನಾಟಕದಲ್ಲಿ ಹಬ್ಬ ಹರಿದಿನಗಳಲ್ಲಿ ಫಂಕ್ಷನ್ಗಳಲ್ಲಿ ಸಾಮಾನ್ಯವಾಗಿ ಎಲ್ಲರ ಮನೆಯಲ್ಲೂ ಮಾಡುವಂಥ ಬದನೆಕಾಯಿ.